ಮುನಿ ಜೈಲಿನ ಒಳಗಡೆ, ದರ್ಶನ್ ಜೈಲಿನ ಹೊರಕ್ಕೆ. ಬಿಗ್ ಬಾಸ್ ಮನೆಗೆ ಹೋಗಲು ಪ್ರಚಾರಕ್ಕೆ ದರ್ಶನ್ ಹೆಸರು ಬಳಸಿಕೊಂಡ್ರ ವಕೀಲ್ ಸಾಹೇಬ್ರು. ಹೌದು, ಲಾಯರ್ ಜಗದೀಶ್, ನಿಜವಾಗ್ಲೂ ನೀವು ಲಾಯರ್ ಆದವನು ಕೋರ್ಟ್ನಲ್ಲಿ ಇರಬೇಕು, ಅಥವಾ ನಿರಪರಾಧಿನ ಅಪರಾಧಿ ಮಾಡಬೇಕು, ಇಲ್ಲ ಅಪರಾಧಿ ನಿರಪರಾಧಿ ಮಾಡಬೇಕು. ಅದನ್ನು ಬಿಟ್ಟು ನೀವು ಕೇವಲ 10 ದಿನಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ. ತಪ್ಪು ನಿಮ್ಮದಲ್ಲ ಬಿಡಿ, ಬಿಗ್ ಬಾಸ್ ಆಯ್ಕೆ ಮಾಡಿದ್ದು. ಅದರಲ್ಲೂ ಕೂಡ ನೀವು ದರ್ಶನ್ ಅವರನ್ನ ಹೆಸರು ಇಟ್ಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಲ್ಲ, ಆವತ್ತು ನೀವು ದರ್ಶನ್ ತಪ್ಪು ಮಾಡಿಲ್ಲ, ಬೇರೆ ಯಾರೋ ತಪ್ಪು ಮಾಡಿದ್ದು, ಮುನಿರತ್ನ ಅವ್ರ ಸಂಬಂಧಿಕರು, ಅವರು ಇವರು A1 ಆರೋಪಿ ಬೇರೆಯವರು ಸುಮ್ಮನೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸೋಷಲ್ ಮೀಡಿಯಾ ಮುಂದೆ ಬಿಲ್ಡಪ್ ಕೊಟ್ಟಿದ್ದು. ಅದರಲ್ಲೂ ನಮ್ಮ ಅಂಧ ಅಭಿಮಾನಿಗಳು ಇವನ್ನ ಹೇಳ್ತಿರೋದು ನಿಜ. ನಮ್ಮ ವಿಜಯಲಕ್ಷ್ಮಿಯವರು ಇವರಿಗೆ ಕೇಸ್ ಕೊಟ್ಟಿದ್ರೆ ಒಂದೇ ದಿನದಲ್ಲಿ ನಮ್ಮ ಅಣ್ಣನ ಆಚೆ ತರ್ಬೋದು ಅಂತ ಇವನಿಗೆ ಸಪೋರ್ಟ್ ಮಾಡಿದ್ದು. ಆದರೆ ಪ್ರಕರಣ ಯಾವುದೇ ಇರಲಿ, ಸಾಮಾಜಿಕ ಜಾಲತಾಣದ ಮೂಲಕ ಆ ಪ್ರಕರಣ ಕುರಿತು ವಕಾಲತ್ತು ಮಾಡುತ್ತಿರುವವರು KN ಜಗದೀಶ್, ವಕೀಲ್ ಸಾಬ್ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತಿಯನ್ನು ಗಳಿಸಿರುವ ಇವರ ಕೈಯಲ್ಲಿ ಹಲವು ರಾಜಕಾರಣಿಗಳ ಜಾತಕ ಇದೆ. ಇದಕ್ಕೆ ಪುರಾವೆ ಎನ್ನುವಂತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರ ಅಶ್ಲೀಲ ವಿಡಿಯೋ ಇದೆ ಎಂದು ಜಗದೀಶ್ ತೀರಾ ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ ಮತ್ತು ಸುದ್ದಿಯಲ್ಲಿದ್ದಾರೆ. ಇಂಥ ಜಗದೀಶ್ ದರ್ಶನ್ ಬಂಧನವಾದಾಗ ಎಲ್ಲಿ ಇದ್ದರೂ ಗೊತ್ತಿಲ್ಲ. ಆದರೆ ಏಕಾಏಕಿ ದಿಕ್ಕು ಬದಲಾಯಿಸಿದ್ದಂತೆ ನಿನ್ನೆ ಮೊನ್ನೆವರೆಗೆ ದರ್ಶನ್ ಪರ ಬೆಂಬಲದ ಧ್ವಜ ಹಾರಿಸಲು ಶುರು ಮಾಡಿದ್ದಾರೆ. ದರ್ಶನ್ ಅವರನ್ನು ಇಮ್ಮಿಡಿಯೇಟಾಗಿ ಬಿಡದಂತೆ ಅವರ ಜನರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಬಂದು ಅಭಿಮಾನಿಗಳನ್ನು ಜೋಡಿಸಿಕೊಂಡು ಅವರಿಗೆ ಹಣ ನೀಡದೆ ದರ್ಶನ್ ಫ್ಯಾನ್ಸ್ ಬೆಂಬಲ ಮತ್ತು ಅವರ ಹಿಂದೆ ನೋವನ್ನು ಕೂಡ ಹಂಚಿಕೊಂಡಿದ್ದರು. ಮುಂದುವರೆದೇನು, ದರ್ಶನ್ ಅವರನ್ನು ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಎಂದು ಆರೋಪವನ್ನು ಜಗದೀಶ್ ಮಾಡಿದ್ದರು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಸಿಕ್ಕ ರಾಜ್ಯಾತೀತ ಫೋಟೋ ತೆಗೆದು ಯಾರು ಎನ್ನುವ ಮಾಹಿತಿ ನನ್ನ ಬಳಿ ಇದೆ. ಹಂಗೆ ಹಿಂಗೆ ಅಂತ ಹೇಳಿ ದರ್ಶನ್ ಫೋಟೋ ತೆಗೆದವರ ಯಾರು, ಆ ವ್ಯಕ್ತಿ ಹಿನ್ನೆಲೆ ಏನು ಎನ್ನುವ ಕುರಿತು ಮಾಹಿತಿಯನ್ನು ನೀಡಬೇಕು. ನೀವು ಮಾಹಿತಿ ನೀಡದಿದ್ದರೆ ಆ ವ್ಯಕ್ತಿಯ ಕುರಿತು ನಾನೇ ಎಲ್ಲ ವಿವರವನ್ನು ಹಂಚಿಕೊಳ್ಳುತ್ತೇನೆ ಎಂದು ಎಚ್ಚರಿಕೆಯ ರೂಪದಲ್ಲಿ ಕೂಡ KN ಜಗದೀಶ್ ನೀಡಿದ್ದರು. ಆದರೆ ಈಗ ದರ್ಶನ್ಗೆ ನ್ಯಾಯ ಕೊಡಿಸಬೇಕಾದ KN ಜಗದೀಶ್ ದರ್ಶನ್ ಅವರ ಅಸಂಖ್ಯಾತ ಅಗಣಿತ ಅಭಿಮಾನಿಗಳನ್ನು ನಡು ನೀರಿನಲ್ಲಿ ಕೈಬಿಟ್ಟು ಬಿಗ್ ಬಾಸ್ ಮನೆಗೆ ಸೇರಿಕೊಂಡಿದ್ದಾರೆ. ಮನೆಯಲ್ಲಿ ಉಳಿಯಲು ನಿಮ್ಮ ಅಮೂಲ್ಯವಾದ ಮತ ನನಗೆ ನೀಡಬೇಕು ಎಂದು ಬಿಗ್ ಬಾಸ್ ಮನವಿಯನ್ನು ಮಾಡುತ್ತಾ ಇದ್ದಾರೆ. ಹೀಗಾಗಿಯೇ ಕೇರಳಿ ಕೆಂಡವಾಗಿರುವ ಅನೇಕರು ಬಿಗ್ ಬಾಸ್ ಮನೆ ತಲುಪಲು ಜಗದೀಶ್ ಅವರಿಗೆ ಸಹಕಾರಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶ ಹೊರ ಹಾಕುತ್ತಿದ್ದಾರೆ. ನೀವು ಮಾಡಿದ್ದು ಸರಿನಾ ಎನ್ನುವ ಪ್ರಶ್ನೆ ಮಾಡುತ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗಲ್ಲ ಎಂದೇ ಇಷ್ಟೇ ಇಲ್ಲ, ಸರ್ಕಸ್ ನೀವು ಮಾಡಿದ್ದ ಎಂದು ತಪಾರಕಿ ಹಾಕುತ್ತಿದ್ದಾರೆ. ಇದೆಲ್ಲ ನಿಜವಾಗ್ಲೂ ಅವ್ರ ತಪ್ಪೇನಿಲ್ಲ. ಅಷ್ಟು ದಿನ 100 ದಿನ ನಮ್ಮ ದರ್ಶನ್ ಅವರು ಜೈಲಿನಲ್ಲಿ ಇದ್ದರು. ಇನ್ನೇನು ಬಿಗ್ ಬಾಸ್ ಶುರುವಾಗುತ್ತಿದ್ದಂತೆ ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸಿಕೊಂಡ ಈ ಅಪರೂಪವಾದ ವ್ಯಕ್ತಿ ನಮ್ಮ ಲಾಯರ್ ಜಗದೀಶ್ ಇಷ್ಟೆಲ್ಲ ಮಾಡುತ್ತಿರೋದು ಬಿಗ್ ಬಾಸ್ ಎಂದು ಗೊತ್ತಿಲ್ಲದೆ ನಮ್ಮ ಅಂಧ ಅಭಿಮಾನಿಗಳು ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಜಗದೀಶ್ ಅವರ ಈ ನಡೆಯಿಂದ ದಿಕ್ಕೆಟ್ಟು ತಮ್ಮ ಅಸಮಾಧಾನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೊರಹಾಕುತ್ತಿದ್ದಾರೆ. ನ್ಯಾಯಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೇನೆ, ಒಂದು ಸಲ ಡಿಸೈಡ್ ಮಾಡಿದರೆ ನನ್ನ ಮಾತು ನಾನೇ ಕೇಳಲ್ಲ ಎಂದು ದರ್ಶನ್ ರೂಪದಲ್ಲೇ ಡೈಲಾಗ್ ಹೊಡೆದ ದರ್ಶನ್ ಅಭಿಮಾನಿ ಲಾಯರ್ ಜಗದೀಶ್ ಹೇಳಿ ಕೊನೆಗೆ ಬಿಗ್ ಬಾಸ್ ಮನೆಗೆ ಹೋದರಲ್ಲ ಎನ್ನುತ್ತಿದ್ದಾರೆ. ಅಲ್ಲ ಸ್ವಾಮಿ, ನ್ಯಾಯ ಕೊಡಿಸಬೇಕಾದ ನೀವೇ ಬಿಗ್ ಬಾಸ್ ಮನೆಯಲ್ಲಿ ಕುಂತರೆ ನಮ್ಮ ಬಾಸ್ ದರ್ಶನ್ ಅವರ ಕತೆ ಏನು, ಅವರನ್ನು ಹೊರಗಡೆ ಕರೆದುಕೊಂಡು ಬರುವರು ಯಾರು ಎಂದು ತಮ್ಮ ಮನದ ನೋವನ್ನು ಕೂಡ ಕೆಲವರು ಹೊರ ಹಾಕುತ್ತಿದ್ದಾರೆ ಮತ್ತು ಕೆಲವರು ಜಗದೀಶ್ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಯಾರು ಈ ಜಗದೀಶ್ ಅವರಿಗೆ ವೋಟ್ ಮಾಡಬೇಡಿ ಎಂಬ ಮನವಿಯನ್ನು ಕೂಡ ಕಳುಹಿಸುತ್ತಿದ್ದಾರೆ. ಏನೇ ಇರಲಿ, ಈ ಜಗತ್ತೇ ನಾಟಕರಂಗ, ನೀವೇನಂತೀರಿ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ.